ಐಸಿಸಿ ನೂತನ ರ್ಯಾಂಕಿಂಗ್ ಪಟ್ಟಿ ಬಿಡುಗಡೆಯಾಗಿದ್ದು ಭಾರತ ತಂಡದ ಆಟಗಾರರು ಐಸಿಸಿ ಶ್ರೇಯಾಂಕದಲ್ಲಿ ಭರ್ಜರಿ ಮುಂಬಡ್ತಿಯನ್ನ ಪಡೆದಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಟೆಸ್ಟ್ನಲ್ಲಿ ಇನ್ನಿಂಗ್ಸ್ ಮತ್ತು 140 ರನ್ಗಳ ಗೆಲುವು ಸಾಧಿಸಿದ ನಂತರ ಭಾರತೀಯ ಆಟಗಾರರ ಸ್ಥಾನದಲ್ಲಿ ಉನ್ನತ ಮತ್ತು ಉತ್ತಮವಾಗಿರುವಂತಹ ಬದಲಾವಣೆ ಆಗಿದೆ. ಅದರಲ್ಲೂ ಮೊದಲ ಟೆಸ್ಟ್ನಲ್ಲಿ ಅಮೋಘ ಪ್ರದರ್ಶನವನ್ನ ನೀಡಿದಂತಹ ಮೊಹಮ್ಮದ್ ಸಿರಾಜ್ ಮತ್ತು ಆಲ್ರೌಂಡರ್ ಜಡೇಜಾ ಶ್ರೇಯಾಂಕದಲ್ಲಿ ಗಮನಾರ್ಹ ಬದಲಾವಣೆಗಳು ಕಂಡಿದ್ದಾರೆ. ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಟೆಸ್ಟ್ ಪಂದ್ಯದಲ್ಲಿ 7 ವಿಕೆಟ್ ಪಡೆದಿದ್ದಂತಹ ಸಿರಾಜ್ ಐಸಿಸಿ ಶ್ರೇಯಾಂಕದಲ್ಲಿ 3 ಬೌಲರ್ಗಳನ್ನು ಹಿಂದಿಕ್ಕಿಸಿ 12ನೇ ಸ್ಥಾನಕ್ಕೆ ಬಡ್ತಿ ಪಡೆದಿದ್ದಾರೆ. ಸಿರಾಜ್ ತಮ್ಮ ವೃತ್ತಿ ಜೀವನದ ಅತ್ಯುತ್ತಮ ರೇಟಿಂಗ್ ಪಾಯಿಂಟ್ 718 ಕಲೆ ಹಾಕಿದ್ದು ಮುಂದಿನ ಟೆಸ್ಟ್ನಲ್ಲಿ ಉತ್ತಮ ಪ್ರದರ್ಶನವನ್ನ ನೀಡಿದ್ರೆ ರ್ಯಾಂಕಿಂಗ್ನಲ್ಲಿ ಮತ್ತಷ್ಟು ಏರಿಕೆ ಕಾಣಲಿದ್ದಾರೆ. ಅಹಮದಾಬಾದ್ನಲ್ಲಿ ನಡೆದಂತಹ ವೆಸ್ಟ್ ಇಂಡೀಸ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಮೊದಲ ಇನ್ನಿಂಗ್ಸ್ನಲ್ಲಿ ಸಿರಾಜ್ 14 ಓವರ್ಗಳಲ್ಲಿ ಕೇವಲ 40 ರನ್ಗಳಿಗೆ 4 ವಿಕೆಟ್ಗಳನ್ನು ಕಬಳಿಸಿದ್ರು. ಎರಡನೇ ಇನ್ನಿಂಗ್ಸ್ನಲ್ಲಿ ಸಿರಾಜ್ 11 ಓವರ್ನಲ್ಲಿ 31 ರನ್ಗಳನ್ನು ಬಿಟ್ಟುಕೊಟ್ರು. ಆದರೆ ಅವರಿಗೆ ಯಾವುದೇ ವಿಕೆಟ್ ಸಿಕ್ಕಿರಲಿಲ್ಲ. ಒಂದು ವೇಳೆ ಈ ಒಂದು ಇನ್ನಿಂಗ್ಸ್ನಲ್ಲೂ 2 ಅಥವಾ 3 ವಿಕೆಟ್ಗಳನ್ನು ಪಡೆದಿದ್ರೆ ಸಿರಾಜ್ ಟಾಪ್ 10 ಲಿಸ್ಟ್ನಲ್ಲಿ ಬರ್ತಾ ಇದ್ರು. ರವೀಂದ್ರ ಜಡೇಜಾ ಕೂಡ ಮೊದಲ ಟೆಸ್ಟ್ನಲ್ಲಿ ಸುಧಾರಣಾ ಈ ಮೂಲಕ ವಿಶ್ವದ ನಂಬರ್ 1 ಟೆಸ್ಟ್ ಆಲ್ರೌಂಡರ್ ಎನಿಸಿಕೊಂಡಿರುವಂತಹ ಜಡೇಜಾ ಬ್ಯಾಟ್ಸ್ಮನ್ಗಳ ಟೆಸ್ಟ್ ಶ್ರೇಯಾಂಕದಲ್ಲಿ 25ನೇ ಸ್ಥಾನವನ್ನ ಪಡೆದುಕೊಂಡಿದ್ದಾರೆ. ಜಡೇಜಾ ಪ್ರಸ್ತುತ 35ನೇ ಸ್ಥಾನದಲ್ಲಿರುವಂತಹ ಕೆಎಲ್ ರಾಹುಲ್ ಮತ್ತು ಬೆನ್ ನಂತಹ ಬ್ಯಾಟ್ಸ್ಮನ್ಗಳನ್ನ ಹಿಂದಿಕ್ಕಿಸಿದ್ದಾರೆ. ಉಳಿದಂತೆ ಭಾರತದ ವೇಗದ ಬೌಲರ್ ಆಗಿರುವಂತಹ ಬೂಮ್ರಾ ಐಸಿಸಿ ಟೆಸ್ಟ್ ಶ್ರೇಯಾಂಕದಲ್ಲಿ ನಂಬರ್ 1 ಬೌಲರ್ ಆಗಿ ಮುಂದುವರೆದಿದ್ದಾರೆ. ಇತ್ತೀಚೆಗಷ್ಟೇ 908 ರೇಟಿಂಗ್ ಪಾಯಿಂಟ್ ಪಡೆದಿದ್ದಂತಹ ಬೂಮ್ರಾ ಈ ವಿಚಾರದಲ್ಲಿ ಕುಸಿತ ಕಂಡಿದ್ದು 885 ರೇಟಿಂಗ್ ಪಾಯಿಂಟ್ ಪಡೆದುಕೊಂಡಿದ್ದಾರೆ. ಹೀಗಾಗಿ ನಂಬರ್ 1 ಸ್ಥಾನಕ್ಕೆ ಯಾವುದೇ ತೊಂದರೆ ಉಂಟಾಗಿಲ್ಲ.